ಸರ್, ಬಾಡಿ ಬಿಲ್ಡರ್ನ ಬಾಡಿ ಒಳ್ಳೆಯದಾ ಅಥವಾ ನಾರ್ಮಲ್ ಬಾಡಿ ಒಳ್ಳೆಯದಾ ಇದರ ಬಗ್ಗೆ ತಿಳಿಸಿ. ಅಂಡರ್ ವೆಯ್ಟ್ ಈಸ್ ಎ ಡಿಸೀಸ್. ಹಿಂಗೆ ನಮ್ಮ ಒಟ್ಟಿಗೆ ವಾಕ್ ಬಂದಿದ್ದೆ. ನಮಸ್ಕಾರ ಸ್ನೇಹಿತರೆ, ಹಿಂಗೆ ನಮ್ಮ ಒಟ್ಟಿಗೆ ವಾಕ್ ಬಂದಿದ್ದೆ. ನಮ್ಮ ಹಳ್ಳಿ ಹತ್ರ ಇದು ನಮ್ಮ ತೋಟ. ಅವ್ರು ಪ್ರಶ್ನೆ ಕೇಳಿದ್ದಾರೆ ನೋಡಿ, ಸರ್ ಬಾಡಿ ಬಿಲ್ಡರ್ನ ಬಾಡಿ ಒಳ್ಳೆಯದಾ ಅಥವಾ ನಾರ್ಮಲ್ ಬಾಡಿ ಒಳ್ಳೆಯದಾ ಇದರ ಬಗ್ಗೆ ತಿಳಿಸಿ ಅಂತ. ಸೊ ಬಾಡಿ ಬಿಲ್ಡರ್ ಪದ ಅರ್ಥ ಮಾಡ್ಕೊಳ್ಳಿ. ಅವನು ಬಿಲ್ಡ್ ಮಾಡಿರ್ತಾನೆ, ಎಕ್ಸ್ಟ್ರಾ ಎಫರ್ಟ್ ಹಾಕಿ, ಎಕ್ಸ್ಟ್ರಾ ಪ್ರೋಟೀನ್ಸ್ ತಿಂದು ಬರೀ ಮಸಲ್ಸ್ನ ಬಿಲ್ಡಪ್ ಮಾಡಿರ್ತಾನೆ. ಅದಕ್ಕೆ ಅವನ ಬಾಡಿ ಬಿಲ್ಡರ್ ಅಂತ ಕರಿತೀವಿ. ದಟ್ ಇಸ್ ಕಾಲ್ಡ್ ಪ್ರೊಫೆಷನಲ್. ಅಂದರೆ ದೇಹನ ತೋರಿಸ್ಕೋಬೇಕು ಅಥವಾ ದೇಹದ ಬಗ್ಗೆ ಹೆಮ್ಮೆ ಪಡಬೇಕು ಮತ್ತು ಕಾಂಪಿಟೇಷನಲ್ಲಿ ಭಾಗವಹಿಸಬೇಕು. ಇದೊಂಥರ ಹೀಗೋ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕರಿತೀವಿ. ಅಹಂನ ತೃಪ್ತಿಗೋಸ್ಕರ ಬಾಡಿ ಬಿಲ್ಡ್ ಮಾಡೋದು. ಆದರೆ ಅದರದ್ದೇ ಆದ ಸೈಡ್ ಎಫೆಕ್ಟ್ಸ್ ಇರುತ್ತೆ. ವಯಸ್ಸಿನಲ್ಲಿ ಮಾಡ್ಬೋದು, ಅದನ್ನು ಮೇಂಟೈನ್ ಮಾಡ್ತಾನೇ ಹೋಗಬೇಕು. ಹೆಚ್ಚಿಗೆ ದಿನ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಹಾಗೆಲ್ಲ ದಪ್ಪ ಆಗಿಬಿಡ್ತಾರೆ, ಸ್ಕಿನ್ನೆಲ್ಲ ಸ್ಯಾಗ್ ಆಗುತ್ತೆ. ಕೆಲವರು ಅದರದ್ದೇ ಆದ ಸಮಸ್ಯೆಗಳಿರ್ತವೆ. ಈಗ ನಾರ್ಮಲ್ ಬಾಡಿ ಒಳ್ಳೆಯದಾ ಅಂತ. ಬಟ್ ಬಾಡಿ ನೀವು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಬಾಡಿ ದೇಹವಾಗಲಿ, ಅಂಡರ್ ವೆಯ್ಟ್ ಈಸ್ ಎ ಡಿಸೀಸ್, ಓವರ್ ವೆಯ್ಟ್ ಈಸ್ ಎ ಡಿಸೀಸ್. ತೂಕ ಜಾಸ್ತಿ ಇದ್ದರೂ ಕಾಯಿಲೆ, ತೂಕ ಕಡಿಮೆ ಇದ್ದರೂ ಕಾಯಿಲೆ. ಈ ಸತ್ಯ ಅರ್ಥ ಮಾಡ್ಕೋಬೇಕು ನೀವು. ಸೊ ನಾರ್ಮಲ್ ಬಾಡಿ ಅಂದರೆ ನಿನ್ನ ಹೈಟ್ಗೆ ಎಷ್ಟು ತೂಕ ಇರಬೇಕು ಅಷ್ಟು ಕರೆಕ್ಟಾಗಿದ್ದರೆ ನಿನ್ನ ಆರೋಗ್ಯ ಚೆನ್ನಾಗಿರುತ್ತೆ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತೆ, ದೇಹದಲ್ಲಿ ಲವಲವಿಕೆ ಇರುತ್ತೆ, ಬೇಕು ಮೋರ್ ಡೈನಮಿಕ್ ಆಗಿರ್ತೀಯ. ಸಣ್ಣ ಪುಟ್ಟ ವ್ಯತ್ಯಾಸವಾದಾಗ ಪ್ರಕೃತಿಯಿಂದ ಕೆಲವು ಸಡನ್ನಾಗಿ ಮಳೆ ಬಂದುಬಿಟ್ರೆ, ಮಳೆ ನೆಂದುಬಿಟ್ರೆ ನೆಗಡಿ ಆಗಿಬಿಡುತ್ತೆ. ನಾನು ಆ್ಯಕ್ಚುಲಿ ಮೊನ್ನೆ 3 days ಬ್ಯಾಕು ಜೋರು ಮಳೆ ವಾಕಿಂಗ್ ಹೋಗಿದ್ದೆ. ನನಗೆ ಖುಷಿ. ಆ ಮಳೆ ನಿಲ್ಕೊಂಡೇ ಮನೆಗೆ ಬಂದೆ. ನನಗೇನು ಆಗಿಲ್ಲ. ಅಂದರೆ ದೇಹದಲ್ಲಿ ನಿರೋಧಕ ಶಕ್ತಿ ಇರಬೇಕು. ನನ್ನ ತೂಕ ನನ್ನ ಹೈಟ್ಗೆ ಕರೆಕ್ಟಾಗಿದೆ, ಇದು ಮುಖ್ಯ. ಸೊ ಸುಮ್ಮನೆ ದಪ್ಪಕ್ಕಿದ್ದು ಬಿಡೋದಿಲ್ಲ. ದಪ್ಪಕ್ಕಿರೋರು ಅವು ನೆಗಡಿ ಜ್ವರ ಎಲ್ಲ ಬರುತ್ತೆ. ಇಮ್ಯುನಿಟಿ ಪವರ್ ಇರೋಲ್ಲ, ಬರೀ ಮಸಲ್ಸ್ ಬಿಲ್ಡಪ್ ಮಾಡಿದ್ರೆ. ಸೊ ದೇಹದ ಜೊತೆಗೆ ಮುಖ್ಯವಾಗಿ ನೀವು ಅರ್ಥ ಮಾಡ್ಕೊಳ್ಳಿ, ಮನಸ್ಸು ಚೆನ್ನಾಗಿರಬೇಕು. ಇದಕ್ಕೆ ನಾರ್ಮಲ್ ಬಾಡಿಗೆ ನಾವು ಹೇಳೋದು ಯೋಗ ಮಾಡಿ ಅಂತ. ದೇಹ, ಮನಸ್ಸು, ಬುದ್ಧಿ, ನೆನಪು ಇವೆಲ್ಲವೂ ಸರಿ ಆಗಬೇಕು. ಇವೆಲ್ಲ ಸರಿ ಮಾಡೋಕ್ಕೆ ಯೋಗ ಸಹ ಹೆಲ್ಪ್ ಮಾಡುತ್ತೆ. ಯೋಗದಲ್ಲಿ ಬಾಡಿ ಬಿಲ್ಡ್ ಆಗೋಲ್ಲ. ಮತ್ತು ಆ್ಯಕ್ಚುಲಿ ತುಂಬ ಸಣ್ಣಕ್ಕಿರೋರು ಯೋಗ ಮಾಡ್ತಾ ದಪ್ಪ ಆಗ್ತಾರೆ, ದಪ್ಪಕ್ಕಿರೋರು ಸಣ್ಣ ಆಗ್ತಾರೆ. ಯಾಕೆಂದರೆ ಅವ್ನಿಗೆ ಆರೋಗ್ಯ ವೃದ್ಧಿ ಆಗಬೇಕು. ಎಲ್ಲ ದೃಷ್ಟಿಕೋನಗಳಿಂದ ದೈಹಿಕವಾಗಿ, ಮಾನಸಿಕವಾಗಿ ಅವನು ವೃದ್ಧಿ ಆಗಬೇಕು, ಬೌದ್ಧಿಕವಾಗಿ ವೃದ್ಧಿ ಆಗಬೇಕು, ಆಧ್ಯಾತ್ಮಿಕವಾಗಿ ವೃದ್ಧಿ ಆಗಬೇಕು. ಈ ಚಿಂತನೆಯಲ್ಲಿ ಯೋಚನೆ ಮಾಡಿದಾಗ ಯೋಗ ತುಂಬ ಸಹಾಯ ಮಾಡುತ್ತೆ. ಆಯ್ತಪ್ಪ, ಕೆಲವರು ಎಲ್ಲರೂ ಯೋಗ ಮಾಡೋಕ್ಕಾಗಲ್ಲ, ವಯಸ್ಸಾಗಿರುತ್ತೆ. ಎಷ್ಟಾರ ವಯಸ್ಸಾಗಿರಲಿ ವಾಕ್ ಮಾಡೋಕ್ಕಾಗತ್ತಲ್ವ. ವಾಕಿಂಗ್ ಮಾಡಿ ನೀವು ತೂಕವನ್ನು ಮೇಂಟೈನ್ ಮಾಡಿ. ನಾನು ಆಗಲೇ ಹೇಳಿದೆ, ನೆನ್ಪಿಟ್ಕೊಳ್ಳಿ, ಓವರ್ ವೆಯ್ಟ್ ಈಸ್ ಎ ಡಿಸೀಸ್, ಅಂಡರ್ ವೆಯ್ಟ್ ಈಸ್ ಎ ಡಿಸೀಸ್. ಸೊ ದಿ ಬೆಸ್ಟ್ ಅಂದರೆ ದೇಹಕ್ಕೆ ಅಷ್ಟು ವ್ಯಾಯಾಮ ಇರಬೇಕು, ಅದ್ರ ಜೊತೆಗೆ ಒಳ್ಳೆ ಆಹಾರ ನಿಯಮ ಇರಬೇಕು, ಅದ್ರ ಜೊತೆಗೆ ಒಳ್ಳೆ ವಿಶ್ರಾಂತಿ ಇರಬೇಕು. ನಾರ್ಮಲ್ ಬಾಡಿ ಈಸ್ ದ ಬೆಸ್ಟ್. ಯಾಕಂದರೆ ನೀವು ಸಾಯೋವರೆಗೂ ತಿರುಗಾಡ್ಕೊಂಡು ಮಾಡ್ಬೋದು. ಒಂದು ಏಜ್ ಆದಮೇಲೆ ನೀವು ಬಾಡಿ ಬಿಲ್ಡ್ ಮಾಡೋಕ್ಕಾಗಲ್ಲ. ಆ ಯುವಕರಿಗೆ ಶೋ ಅಪ್ಗೆ, ಈಗೋ ಸ್ಯಾಟಿಸ್ಫ್ಯಾಕ್ಷನ್ಗೆ ಅವರು ಬಾಡಿ ಬಿಲ್ಡ್ ಮಾಡ್ತಾರೆ, ಜಿಮ್ ಮಾಡ್ತಾರೆ. ಮಾಡಲಿ, ತಪ್ಪೇನಿಲ್ಲ. ಬಟ್ ಎಲ್ಲರಿಗೂ ಯಾವುದು ಸೆಟ್ ಆಗೋದಿಲ್ಲ. ಸೊ ನನ್ನ ಪ್ರಕಾರ ಮಾಡೋದಾದರೆ ನಾರ್ಮಲ್ ಬಾಡಿ ಈಸ್ ಬೆಸ್ಟ್ ಅಕಾರ್ಡಿಂಗ್ ಟು ಯುವರ್ ಏಜ್ ಆ್ಯಂಡ್ ಹೈಟ್. ಎಷ್ಟು ವೆಯ್ಟ್ ಇರಬೇಕೋ ಅದನ್ನು ಮ್ಯಾನೇಜ್ ಮಾಡಬೇಕು. ಗುಡ್. ನೆಕ್ಸ್ಟ್ ತುಂಬ ಮುಖ್ಯವಾದ ತಿಳುವಳಿಕೆ ಏನಪ್ಪ ನಿಮಗೆ ಅಂದರೆ, ನೋಡಪ್ಪ, ನೀವೇನಾದರೂ ಮಾಡಿ, ಬೆಳಗ್ಗಿಂದ ಎಷ್ಟಾರು ಆ್ಯಕ್ಟಿವಿಟೀಸ್ ಆಗಿ ಇದ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ರಾತ್ರಿ ಮಲಗಿದ ತಕ್ಷಣ ಚೆನ್ನಾಗಿ ನಿದ್ರೆ ಬಂದರೆ ನೀನು ಬುದ್ಧಿವಂತ. ಅಂದರೆ ನೀನೇ ನಿಜವಾದ ಶ್ರೀಮಂತ. ಪರಿಸ್ಥಿತಿನ ಸ್ವೀಕರಿಸಿ ಕಷ್ಟಪಟ್ಟು ಚೆನ್ನಾಗಿ ಕರಗಿಸಿ ನಿದ್ರೆ ಮಾಡ್ತಿದ್ಯಾ, ಅದಿರಬೇಕು.
ನೀವು ನಿದ್ರೆ ಮಾಡದೆ ಒದ್ದಾಡ್ಕೊಂಡಿದ್ದರೆ ಯಾವ ದೇಹಕ್ಕೂ ಕೂಡ ಅದು ತಡ್ಕೊಳ್ಳಲ್ಲ, ಅದಕ್ಕೆ ರೋಗ ಬಂದ್ಬಿಡುತ್ತೆ. ಸೊ ದೇಹದ ಆರೋಗ್ಯಕ್ಕಿಂತ ಮನಸ್ಸಿನ ಆರೋಗ್ಯ ತುಂಬ ಮುಖ್ಯ. ಅದಕ್ಕೆ ನಾನು ಹೇಳೋದು ಯಾವಾಗಲೂ ಅಂತರ್ಮುಖಿ ಸದಾ ಸುಖಿ ಅಂದರೆ ಬರತಕ್ಕಂಥ ಗೋಜಲಗಳನ್ನು, ಯೋಚನೆಗಳನ್ನು, ಚಿಂತೆಗಳನ್ನು, ನೀವು ಸಮಸ್ಯೆಗಳನ್ನು ಮನಸ್ಸಿಗೆ ತಗೊಂಡು ಮನಸ್ಸಿಗೆ ಡಿಸ್ಟರ್ಬ್ ಮಾಡಬೇಡಿ. ಎಲ್ಲಿವರೆಗೂ ಮನಸ್ಸು ಸ್ಟ್ರಾಂಗ್ ಆಗಿರುತ್ತೋ ಆ ಮನಸ್ಸು ದೇಹವನ್ನು ಮೇಂಟೈನ್ ಮಾಡುತ್ತೆ. ನಿಮ್ಗೊಂದು ಆಶ್ಚರ್ಯ ಆಗುತ್ತೆ, ಬೇಕಷ್ಟು ಕಡೆ ಕೇಳಿದ್ದೀರಾ, 90% ಮನುಷ್ಯನಿಗೆ ಕಾಯಿಲೆ ಬರೋದೇ ಮನಸ್ಸಿಂದ. ಇಟ್ಸ್ ಕಾಲ್ಡ್ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಕರೀತಾರೆ. ಸ್ಟ್ರೆಸ್ಸಿಂದ, ಒತ್ತಡದಿಂದ. ಸೊ ಮೊದಲು ನೀವು ಕಲಿಬೇಕಾಗಿರೋದು ಬಾಡಿ ಬಿಲ್ಡ್ಗಿನ್ನ ಮನಸ್ಸನ್ನು ಬಿಲ್ಡ್ ಮಾಡಿ. ಭಾವನಾತ್ಮಕ ಸಂಬಂಧಗಳನ್ನು ಚೆನ್ನಾಗಿಟ್ಕೊಳ್ಳಿ. ಬುದ್ಧಿವಂತಿಕೆಯಿಂದ ಸಮಸ್ಯೆಗಳನ್ನು ಬಗೆಹರಿಸಿ. ಪರಿಸ್ಥಿತಿಯನ್ನು, ಸಮಾಜವನ್ನು, ಇಲ್ಲಿ ನಡೀತಕ್ಕಂಥ ಎಲ್ಲ ಗೊಂದಲಗಳ ನಡುವೆ ನಿನ್ನ ಮನಸ್ಸು ಶಾಂತವಾಗಿದ್ದರೆ ಯು ಆರ್ ಪರ್ಫೆಕ್ಟ್. ಸೊ ಡೋಂಟ್ ವರಿ ಅಬೌಟ್ building the body. Build your mind, make your mind empty and be happy every moment. ಪ್ರತಿ ಕ್ಷಣ ಖುಷಿಯಾಗಿರೋದು ಕಲ್ತ್ಕೊಳ್ಳಿ. ಪ್ರಕೃತಿ ನೋಡಿ ಸಂತೋಷಪಡಿ. ಡನ್. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.